ಈ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಚರಂಡಿ ನೀರನ್ನು ಬಳಸಿ ಬೆಳೆ ಬೆಳೆಯುವ ಸಂಕಷ್ಟ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಎದುರಾಗಿದೆ. ತಾಲೂಕಿನ ಹುಣಸೇಕಟ್ಟೆ ಗ್ರಾಮದ ಕೆಲ ರೈತರ ಹೊಲಕ್ಕೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ. ಇದರಿಂದಾಗಿ ಬೆಳೆಯ ಇಳುವರಿ ಕಡಿಮೆ ಆಗುವ ಜೊತೆಯಲ್ಲೇ ಅಡಿಕೆ ಗಿಡಗಳೆಲ್ಲ ನೆಲಕಚ್ತಾ ಇದೆ. ಈ ಸಮಸ್ಯೆ ಕುರಿತು ನಮ್ಮ ವೀಕ್ಷಕ ವರದಿಗಾರ ತಿಪ್ಪೇಸ್ವಾಮಿ ಬೆಳಕು ಚೆಲ್ಲಿದ್ದಾರೆ. ನೋಡ್ಕೊಂಬನ್ನಿ. ಗ್ರಾಮನೆಲ್ಲ ಚೊಕ್ಕ ಮಾಡಿ ತಾಂಬಂದು ನೀರು ಎಲ್ಲಿ ಹೋಗ್ಬೇಕು ಏನನ್ನೋದು ಅಧಿಕಾರಿಗಳು ಪರಿಶೀಲನೆ ಮಾಡ್ದಲೇ ತಾಂಬಂದು ಬಿಟ್ಟು ಇಲ್ಲಿ ಹೋದ್ರು. ಹಂಗಾಗಿ ಈ ಬೆಳೆ ಎಲ್ಲ ಹಾಳಾಗ್ತಾಯಿದೆ. ನಮ್ಮ ಹೊಲದಲ್ಲಿ ಬಂದು ನಮ್ಮ ಹೊಲ ಎಲ್ಲ ನಾಶ ಆಗ್ತಾಯಿದೆ. ಹೋದ ವರ್ಷ 80 ಕ್ವಿಂಟಲ್ ಅಡಿಕೆ ಕೊಟ್ಟಿದ್ದೆ, ಈ ವರ್ಷ 10 ಕ್ವಿಂಟಲ್ ಅಡಿಕೆ ಕೊಟ್ಟಿದ್ದೀನಿ. ಇದೇ ಥರ ಆದರೆ ಮುಂದಿನ ವರ್ಷಕ್ಕೆ ಗಿಡನೂ ಇರಲ್ಲ ಅಂತ ಎಲ್ಲ ನನ್ನ ಭಾವನೆ ಬಂದಿದೆ. ಕೊಳೆತು ಹೋಗ್ತದವೆಲ್ಲ ಗಿಡನೂ. ಯಾರು ಇದನ್ನ ಬಗ್ಗೆ ಈ ಮೆಂಬರ್ಗಳಾಗಲಿ ಇನ್ನೊಬ್ಬರಾಗಲಿ ಯಾರೂ ಕ್ರಮ ತಗೊಂತಿಲ್ಲ. ಸುಮ್ಮನೆ ಏನಪ್ಪ ಅಂದರೆ ಊರು ಚೊಕ್ಕ ಮಾಡಿದ್ರು, ಜನ ಬಂದರು ನೋಡೋರಿಗೆಲ್ಲ ಭಾಳ ಚೊಕ್ಕ ಐತಪ್ಪ ಹುಣಸೇಕಟ್ಟೆ ಗ್ರಾಮ ಅಂತ ಕಾಣುವ ರೀತಿಯಾಗಿ ಮಾಡಿದ್ದಾರೆ ವಿನಃ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಧನಂಜಯ್ ಅವರು ಕೂನಬೇವು PDO ಅವರೇ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಧನಂಜಯ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತ? ಕಲುಷಿತ ನೀರು ಬರ್ತಾ ಇದೆ ತೋಟಗಳಿಗೆ ಬೆಳೆ ಬೆಳೆಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಸರ್? ಅದು ಇವರು ತಿಪ್ಪೇಸ್ವಾಮಿ ಅವರ ಜಮೀನು ಗ್ರಾಮದಲ್ಲಿ ತಗ್ಗಿನ ಪ್ರದೇಶದಲ್ಲಿ ಇದೆ ಸರ್. ಓಕೆ. ಗ್ರಾಮಕ್ಕೆ ಹೊಂದ್ಕೊಂಡೆ ಗ್ರಾಮದ ನೀರು ಅವರು ಜಮೀನ್ ಪಕ್ಕದಲ್ಲೇ ಹಾದು ಹೋಗ್ತಾ ಇದೆ. ಸರಿ. ಆ ಚರಂಡಿ ನೀರು ಕಳೆದ ವರ್ಷ ಅವರು ಹಿಂದೆ ಆ ಚರಂಡಿ ನೀರು ಒಂದ್ ಸ್ವಲ್ಪ ತಿಳಿ ಆದ್ಮೇಲೆ ಅವ್ರ ಜಮೀನಲ್ಲೇ ಮಳೆ ಹೋದಾಗ ಅವ್ರ ಜಮೀನ್ಗೆ ಹಾಯಿಸ್ಕೊಂಡಿದ್ದಾರೆ. ಮತ್ತೆ ಈಗ ಕಳೆದ ವರ್ಷ ಹೆಚ್ಚು ಮಳೆ ಆದಾಗ ತಂಪು ಜಾಸ್ತಿ ಆಗಿದೆ ಸರ್. ಓಕೆ ಓಕೆ ಓಕೆ. ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕಾಗೋದಿಲ್ವಾ ಅಂತ? ಹೀಗೆ ಎಲ್ಲಿಂದೋ ನೀರು ಅದನ್ನ ನೀಟಾಗಿ ಅವರ ಜಮೀನಿಗೆ ಬಿಡೋದು ಇದು ಸರಿ ಅಲ್ವಲ್ಲ? ಹೌದು ಸರ್. ಈಗ ನಾನು ಈಗ 1.5 ತಿಂಗಳಾಯ್ತು ಸರ್ ಆ ಗ್ರಾಮ ಪಂಚಾಯತಿಗೆ ಹೊಸದಾಗಿ PDO ಆಗಿ ಹೋದೆ. ಓಕೆ. ಈಗ ನನಗೆ ಗಮನಕ್ಕೆ ಬಂದ ತಕ್ಷಣ ನಾವು ನಮ್ಮ 15ನೇ ಹಣಕಾಸಿನ ಅನುದಾನದಲ್ಲಿ ಒಂದು ಕಾಲುವೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ವಿ. ಓಕೆ ಫೈನ್ ಸರ್, ನೀವು ಹೊಸದಾಗಿ ಬಂದಿದ್ದೀರಿ. ಓಕೆ, ಈಗ ನಾವು ತಮ್ಮ ಗಮನಕ್ಕೆ ತಂದಿದ್ದೀವಿ, ತಮಗೂ ಕೂಡ ಸಮಸ್ಯೆ ಅರಿವಾಗಿದೆ, ಆದಷ್ಟು ಬೇಗ ಇದನ್ನು ಪರಿಹರಿಸಿ ಅಂತ. ಖಂಡಿತ ಸರ್. ಈಗ ನಾನು ರೈತರ ಹತ್ರ ಹೋಗಿ ಮಾತಾಡಿ ಮತ್ತೆ ನಿನ್ನೆನೂ ಆ ರೈತರಿಗೆ ಎಲ್ಲ ಚರ್ಚೆ ಮಾಡಿ ಅವರು ಒಪ್ಕೊಂಡಿದ್ದಾರೆ ಸರ್. ಜಮೀನಿನ ಅಂಚಿನಲ್ಲಿ ಒಂದು ಕಾಲುವೆ ಮಾಡಿ ಆ ನೀರನ್ನ ಹೊರ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಈ ಕೆಲಸ ಆಗಲಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.